ಗುರುಜಿ, ಇವತ್ತು ಬಹಳ ವಿಶೇಷ ಕೂರ್ಮ ಜಯಂತಿ ಅಂತ ಹೇಳ್ತಾ ಬಹಳಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಜೊತೆಗೆ ಗುರುಜಿ, ಕೂರ್ಮಶ್ರೀ ಯಂತ್ರದ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಅಂತಾನೂ ಹೇಳಿದ್ರಿ. ಆದ್ರೆ ಗುರುಜಿ, ಬಹಳಷ್ಟು ಜನರ ಮನೆಯಲ್ಲಿ ಕೂರ್ಮ ಪೀಠವೂ ಕೂಡ ಇರುತ್ತೆ. ಆ ಕೂರ್ಮ ಪೀಠವನ್ನ ಎಲ್ಲರೂ ಉಪಯೋಗಿಸಬಹುದೇ ಗುರುಜಿ? ಅದರ ವಿಧಿ ನಿಯಮಗಳ ಕುರಿತು ಏನಾದರೂ ಹೇಳ್ತೀರಾ? ಕೂರ್ಮಪೀಠ ಅಂತ ಹೇಳಿದ್ರೆ ನಾ ಆಗ್ಲೇನೆ ಹೇಳಿದೆ ಕಾರ್ಯಕ್ರಮದ ಆರಂಭದಲ್ಲಿ, ಮುಕ್ಕೋಟಿ ದೇವತೆಗಳು ಕೂಡ ಬಂದು ನೆಲೆಸಿದಂಥ ಮಹಾ ವಿಶೇಷವಾದಂಥ ಯಂತ್ರ. ಬಳಸ್ಬೋದು, ಸಾಮಾನ್ಯರಿಗಲ್ಲ. ಅದು ಬರೀ ಗುರುಗಳಿಗೆ, ತತ್ವಜ್ಞಾನಿಗಳಿಗೆ, ಯೋಗಿಗಳು ಮಾತ್ರ ಇಟ್ಟು ಅದನ್ನು ಬಳಸ್ತಕ್ಕಂಥದ್ದು. ಅಷ್ಟೇ ನಿಯಮ ಇರಬೇಕು. ಆಶ ಎನ್ನುವುದು ಇರಬಾರದು. ನದಿ ದಾಟಬಾರದು, ಸಮುದ್ರ ದಾಟಬಾರದು, ಪರಸ್ತ್ರೀಯನ್ನ ಮುಟ್ಟಲೂಬಾರದು, ಮುಟ್ಟಿಸ್ಕೊಳ್ಳಲೂಬಾರದು. ಈಗಿನ ಕಾಲದಲ್ಲಿ ಕೆಲವು ಗುರುಗಳು ತುಂಬಾ ಜನ ಗುರುಗಳು ಕಾಲಿಗೆ ಬಿದ್ರೇನೆ ಅವ್ರಿಗೆ ಆಶೀರ್ವಾದ ಅಂತಕ್ಕಂಥ ಭಾವ. ಪರಸ್ತ್ರೀಯನ್ನು ನೋಡಲೂಬಾರದು, ಮುಟ್ಟಲೂಬಾರದು, ಮಾತಾಡಲೂಬಾರದು, ಕೇಳಲೂಬಾರದು ಅನ್ನತಕ್ಕಂಥ ಭಾವ ಆ ಕೂರ್ಮಪೀಠದಲ್ಲಿ. ಯಾಕಂದ್ರೆ ಮಹಾಲಕ್ಷ್ಮಿಯೇ ನೆಲೆಸಿರ್ತಾಳೆ. ಮನಸ್ಸು ಆ ಒಂದು ಕದಲಿಕೆ ಆಗ್ಬಾರ್ದು, ಆಶೆ ಕಡೆ ಹೋಗ್ಬಾರ್ದು. ಲಕ್ಷ್ಮಿಯೇ ಆಶಾ ಅಂತ ಒಂದು ಆಶೆಯ ಪರಿಪೂರ್ವಕ ದಿನ ನಾಳೆ ಕೂಡ ಬುಧ ಜಯಂತಿ ಅನ್ನತಕ್ಕಂಥದ್ದು. ಆಶೆಯೇ ದುಃಖಕ್ಕೆ ಮೂಲ ಅನ್ನತಕ್ಕಂಥ ತೋರಿಸ್ಕೊಟ್ಟಂಥ ಭಗವಂತ. ಆದ್ರಿಂದ ಆ ಒಂದು ಕೂರ್ಮಪೀಠ ನಿಮಗೆ ತಾಕತ್ತಿದೆ, ದುಡ್ಡಿದೆ, ಮಾಡಿಸ್ಬಿಟ್ಟಿದ್ದೀವಿ ಗುರುಗಳೇ, ಅದ್ರ ಮೇಲೆ ಕುಳಿತುಕೊಂಡು ನಾವು ಪೂಜೆ ಮಾಡ್ತೀವಿ ಗೊತ್ತೋ, ನಮಗೆಲ್ಲ ಸಂಕಲ್ಪ, ಇನ್ನ ಸಮಸ್ಯೆಗೆ ಬಿದ್ದುಬಿಡ್ತೀರಾ. ಕೆಲವನ್ನ ಅಮ್ಮ ಅಪ್ಪನೇ ಅವ್ರನ್ನ ಕದಲಿಸ್ಲಿಕ್ಕೆ ಹೋಗ್ತೀವೋ? ಅವ್ರಿಗಿಂತ ದೊಡ್ಡವರು ನಾವು. ಅಮ್ಮ ಅಪ್ಪನಿಗಿಂತ ನಾವೆಷ್ಟೇ ಸಂಸ್ಕಾರವಂತರಾದರೂ, ಎಷ್ಟೇ ತಿಳಿದಿದ್ರೂ ನಾವು ನಮ್ಮ ಗುರುಗಳ ಮುಂದೆ ಶಿಷ್ಯರೇ. ನಾವು ನಮ್ಮ ತಂದೆ ತಾಯಿಯ ಮಕ್ಕಳೇ. ಈ ರವಿಶಂಕರ ಏನೇ ಇದ್ರು ನಾನು ನನ್ನ ಅಮ್ಮನ ಮಗನೇ, ಏನಿದ್ರು ಇದನ್ನ ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಕೆಲವೊಂದು ಯಂತ್ರಗಳನ್ನು ಅನುಷ್ಠಾನ ಮಾಡ್ಕೋಬೇಕಾದ್ರೆ ಅದಕ್ಕೆ ನಿಯಮಗಳು ತುಂಬ ಕಟುವಾಗಿರುತ್ತೆ. ಅದರಲ್ಲೂ ಕೂರ್ಮಪೀಠದ ಮೇಲೆ ಎಲ್ಲರೂ ನಾನೇ ಕುಳಿತುಕೊಳ್ಳೋದಿಲ್ಲ, ನೇರವಾಗಿ ಹೇಳ್ತೇನೆ, ಕುಳಿತುಕೊಳ್ಳೋ ಹಾಗಿಲ್ಲ. ಗರ್ಭಗುಡಿ ಒಳಗಡೆ ನಾವು ಹೋಗ್ಬಿಟ್ಟು ಪೂಜೆ ಮಾಡ್ಲಿಕ್ಕಾಗುತ್ತೋ? ನಮ್ಮ ಕೆಲಸ ಹೊರಗಡೆ ನಿಂತು ಭಿಕ್ಷಾಂದೇಹಿ ನೀನೇ ದಾರಿ ತೋರಿಸು ಅಂತಕ್ಕಂಥದ್ದು. ಇಲ್ಲ ನೀವು ಗುರುಗಳಾಗ್ಬಿಟ್ಟಿದ್ದೀರಾ ಬನ್ನಿ ಅಂತ ಎಷ್ಟೋ ದೇವಸ್ಥಾನದಲ್ಲಿ ಕರೆದಿದ್ರು. ಇಲ್ಲಪ್ಪ, ನಾನು ಯಾಚನೆಯೇ ಮಾಡ್ತಕ್ಕಂಥ, ನಾನು ಇಲ್ಲೇ ನಿಂತಿದ್ದೆ, ಆಗಲೂ ಅಲ್ಲೇ ಇದ್ದೆ, ಈಗಲೂ ಇಲ್ಲೇ ಇರ್ತೇನೆ, ನಾಳೆನೂ ಇಲ್ಲೇ ಇರ್ತೇನೆ ಅಂತಕ್ಕಂಥ ಭಾವವೇ ಇವತ್ತಿಗೂ ಹಾಗೇ ಇರ್ತೇನೆ. ಹಾಗೆ ಇರಬೇಕು ಕೂಡ. ಹಾಗಿದ್ರೇನೆ ನಿಮಗೆ ಚೈತನ್ಯ ಸಿಗತಕ್ಕಂಥದ್ದು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ಕೂರ್ಮಶ್ರೀ ಯಂತ್ರವನ್ನ ಸಾಮಾನ್ಯ ರೂಪದಲ್ಲಿ ಚಿಕ್ಕದಾಗಿಟ್ಟು ಪೂಜೆ ಮಾಡಬಹುದು. ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ, ನೀವು ದಿನನಿತ್ಯ ಹಣಕಾಸನ್ನ ಎಲ್ಲಿಟ್ಟಿರ್ತೀರೋ ಅಲ್ಲಿಟ್ಟು ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ, ಪ್ರತಿ ಪೌರ್ಣಮಿ, ಪ್ರತಿ ಅಮಾವಾಸ್ಯೆ ಅದಕ್ಕೆ ಧೂಪ ದೀಪ ನೈವೇದ್ಯ, ಮನೆಯ ಗೃಹಲಕ್ಷ್ಮಿ ತೆಗೆದು ಪೂಜೆ ಮಾಡಿದ್ರೆ, ಲಕ್ಷ್ಮಿ ಅಂತ ಹೇಳಿದೆ, ಲಕ್ಷ್ಮಿಯ ಪ್ರತಿರೂಪಕ ಅದು. ಮನೆಯ ಗೃಹಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬಾ ವಿಶೇಷ. ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ. ಆ ಮನೆಯಲ್ಲಿ ದನಕನಕಾದಿಗಳು ಯಾವಾಗಲೂ ಇರುತ್ತೆ ಅನ್ನತಕ್ಕಂಥ ಭಾವ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇರ್ಲಿ, ಈ ಒಂದು ಕೂರ್ಮ ಯಂತ್ರದ ಬಗ್ಗೆ ಹೇಳ್ತಾ ನಾನು ಹೇಳಿದೆ, ಈ ಮೋಹಿನಿ ಹಾಕ್ತಾ ಈ ಒಂದು ಅಮೃತವನ್ನ ದೇವತೆಗಳು ಒಂದು ಕಡೆ, ರಾಕ್ಷಸರು ಒಂದು ಕಡೆ, ಆಕೆ ಅಂದ ನೋಡ್ತಾ ಬೆರಗಾಗ್ತಾ ಎಲ್ಲರೂ ಹಾಗೆ ಮೈ ಮರ್ತಿದ್ರೆ, ಒಬ್ಬ ರಾಕ್ಷಸ ಮಾತ್ರ ತುಂಬಾ ತಲೆ ಉಪಯೋಗಿಸ್ಬಿಡ್ತಾನೆ. ಏನೋ ಮಾಡ್ತಾ ಇದ್ದಾನೆ, ಎಲ್ಲರೂ ಏನೋ ಬೆರಗಾಗ್ಬಿಟ್ಟು ಒಂಥರ ನಾವೊಂದು ವೈಬ್ರೇಷನಲ್ಲಿ ಇರ್ತೀವಿ ಯಾವಾಗಲೂ ಅಷ್ಟೇ. ಒಂದು ಸಾವಿನ ಮನೆಗೆ ಹೋದಾಗ ನೋಡಿಬೇಕಾದ್ರೆ ಎಲ್ಲ ಮರ್ತ್ಬಿಟ್ಟಿರ್ತೀವಿ. ಏನೋ ಒಂದು ಸಡನ್ ನಮ್ಗೇನೋ ಒಂದು ದಿಢೀರ್ ಅಂತ ಒಂದು ಕದಲಿಕೆ, ಶಾಕಲ್ಲಿ ಇರ್ತೇವೆ. ಅಂತ ಒಂದು ವಿಸ್ಮಯ ಅಲ್ಲಿ ನಡೆದಿರುತ್ತೆ. ಆ ವಿಸ್ಮಯ ಮೀರಿ ಒಬ್ಬನಿಗೆ ಮಾತ್ರ ತಲೆ ಓಡುತ್ತೆ. ಪ್ರಚಂಡ ಬುದ್ಧಿ ಇದ್ದಂಥ ರಾಕ್ಷಸ ಏನ್ ಮಾಡ್ತಾನೆ, ಮೆಲ್ಲಗೆ ಹೋಗ್ಬಿಟ್ಟು ಸೂರ್ಯಚಂದ್ರ ನಡುವೆ ಕುತ್ಕೊಬಿಡ್ತಾನೆ. ನೋಡೇ ಬಿಡೋಣ, ಅದೇ ಅವ್ರಿಗೂ ಅಮೃತ ಆದರೆ ಇವ್ರಿಗೂ ಅಮೃತ ಆದರೆ ನನಗೂ ಅಮೃತನೇ ಸಿಗುತ್ತೆ, ನಮ್ಗೇನು ಕಷ್ಟ ಆಗುತ್ತೆ ಅನ್ನೋ ಒಂದು ಇದರಲ್ಲಿ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ಹಾಕ್ತಾ ಬರ್ತಿರ್ಬೇಕಾದ್ರೆ ಆತನಿಗೆ ಅಮೃತ ಬಿದ್ದು ಇನ್ನೇನು ಕುಡಿದು ಬಿಡ್ತಾನೆ, ಗಂಟ್ಲವರೆಗೂ ಹೋಗ್ಬಿಟ್ಟಿರುತ್ತೆ. ಸೂರ್ಯಚಂದ್ರಿಗೆ ಡೌಟ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಒಂದು ನಿಯಮ ಇದೆ, ನಾವು ಗುರುಗಳು ಈ ಪ್ರಸಾದ ತೀರ್ಥ ತಗೋಬೇಕಾದ್ರೆ ಆಚಮನೆ ಎಲ್ಲ ಮಾಡ್ಬಿಟ್ಟು ಹೀಗೆ ಮಾಡ್ಬಿಟ್ಟು ನಮ್ಮ ಕುಲದೇವರು, ಮನೆ ದೇವರು, ನಮ್ಮ ಗೋತ್ರ ದೇವರು ಇದನ್ನೆಲ್ಲ ಹೇಳ್ಕೊಂಡು ತಗೊಳ್ಳೋದು. ಅದಕ್ಕೆ ನಾವು ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಗೋತ್ರ ಎಲ್ಲ ಕೇಳೋದು. ಅದಕ್ಕೆ ಇನ್ನೊಂದಿನ ಹೇಳ್ತಾನೆ, ಯಾಕೆ ಗೋತ್ರ ಕೇಳ್ತಾರೆ, ಇದೆಲ್ಲ ನೀವು ಯಾರು, ನಿಮ್ಮ ಹಿಂದೆ ಮುಂದೆ ಎಲ್ಲ ಗೊತ್ತಾಗುತ್ತೆ. ನೀವು ವೈಷ್ಣವರ, ನೀವು ಶೈವರ, ಎಲ್ಲವೂ ನೀವು ಕ್ಷತ್ರಿಯರ, ಎಂಥದ್ದು ಆ ಗೋತ್ರದಲ್ಲಿ ಅಡಗಿರುತ್ತೆ. ಆ ಗೋತ್ರದ ಒಂದು ಭಾವದಲ್ಲಿ ಗೊತ್ತಾಗುತ್ತೆ, ಓಹೋ ಇವನು ನಮ್ಮವನಲ್ಲ, ಸೇರ್ಕೊಬಿಟ್ಟಿದ್ದಾನೆ ಅಂತ. ಆ ಮೋಹಿನಿಗೆ ಕಡೇ ವ್ಯಕ್ತಿ ಅದು, ಎಲ್ರಿಗೂ ಹಾಕ್ಬಿಟ್ಟಿರುತ್ತೆ, ಆ ಕಡೇ ವ್ಯಕ್ತಿಗೆ ಬಿದ್ದಿರ್ತಕ್ಕಂಥ ಅಮೃತ. ಅಯ್ಯೋ ಮೋಹಿನಿ, ಇದು ರಾಕ್ಷಸ, ಇವನು ನಮ್ಮವನಲ್ಲ ಅಂತ ಹೇಳಿದ ತಕ್ಷಣವೇ ಆ ಮೋಹಿನಿ ರೂಪದಲ್ಲಿದ್ದಂಥ ಮಹಾವಿಷ್ಣು ಸುದರ್ಶನವನ್ನ ಬಿಡ್ತಾರೆ. ಆ ಬಿಟ್ಟು ಕತ್ತರಿಸಿದ್ರು ಕೂಡ ಅಷ್ಟರಲ್ಲಿ ಸ್ವಾಹ ಆಗ್ಬಿಟ್ಟಿರುತ್ತೆ ಅಮೃತ.
ಆ ದೈತ್ಯನಿಗೆ ಆ ಒಂದು ಮೃತ್ಯುವನ್ನ ಜಯಿಸ್ತಕ್ಕಂಥ ಶಕ್ತಿ ಬಂದ್ಬಿಟ್ಟಿರುತ್ತೆ. ಆ ತಲೆ ಒಂದು ಕಡೆ, ಈ ಒಂದು ಮುಂಡ ಒಂದು ಕಡೆ ಬೀಳ್ತಕ್ಕಂಥದ್ದು ಆಗ್ಬಿಡುತ್ತೆ. ಎರಡಕ್ಕೂ ಜೀವ ಹತ್ಬಿಟ್ಟಿರುತ್ತೆ. ಆಗ ಏನಾಗ್ಬಿಡುತ್ತೋ ಏನ್ ಕದಲಿಕ್ಕೆ ಅಂತ ಆ ಒಂದು ಶಿರಭಾಗ ಕೇಳ್ಕೊಂಡಾಗ ಆ ಮಹಾವಿಷ್ಣು, ಆಯ್ತಪ್ಪ ಗೊತ್ತೋ ಗೊತ್ತಿಲ್ಲದೆ ಇದಾಗಿದೆ, ನೀನು ತುಂಬಾ ಬುದ್ಧಿ ಉಪಯೋಗಿಸಿದ್ರಿಂದ ಇನ್ನು ಮೇಲೆ ನಿನ್ನ ಶಿರಭಾಗವನ್ನ ರಾಹುವಾಗಿಯೋ ಆ ಒಂದು ಕೆಳಗಡೆ ಭಾಗವನ್ನ ಕೇತುವಾಗಿಯೋ ನಿನಗೆ ಆ ಒಂದು ಶಕ್ತಿಯನ್ನ ನವಗ್ರಹಗಳಲ್ಲಿ ನೀನೂ ಕೂಡ ಒಂದು ಶಕ್ತಿಯಾಗಿ ನಿಂತ್ಕೊ. ಎಷ್ಟು ದಿನ ಸಪ್ತಗ್ರಹಗಳು ಇದ್ದಿದ್ದು, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಇಷ್ಟೇ ಇದ್ದಿದ್ದು. ಸೊ ಇನ್ನು ಮೇಲೆ ನೀವು ಸೇರ್ಕೋ ಅನ್ನತಕ್ಕಂಥ ಒಂದು ವರವನ್ನ ಕೊಟ್ಟಿದ್ದು. ಸೊ ಅವತ್ತಿನಿಂದ ನಮಗೆ ಆ ದೈತ್ಯ ರಾಕ್ಷಸ, ಆ ರಾಹು ಅನ್ನತಕ್ಕಂಥ ಒಂದು ವೈಬ್ರೇಷನ್, ಅದಕ್ಕೆ ಏನೋ ಒಂದು ಭಯ, ಸಾವಿನ ಭಯ, ಆ ಸಾಯ್ಲಿಕ್ಕೆ ಮೊದಲು ಬರ್ತಕ್ಕಂಥ ಒಂದು ಕದಲಿಕೆ, ಏನಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ, ಈ ಕಳ್ಳತನ ಮಾಡೋಕ್ ಮೊದಲು ಏನೋ ಒಂದು ಮಾಡ್ತಾರೆ. ಈ ರಾಹು ಪ್ರಭಾವಕ್ಕೆ ಏನೋ ಭಯ ನಮಗೆ. ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ ಅಂದ್ರೆ ಅರೆಸ್ಟ್ ಮಾಡಿದ್ಮೇಲೆ ಬೇರೆ ಕತೆ, ಬಂದು ಅರೆಸ್ಟ್ ಮಾಡಿದ್ಮೇಲೆ ಇನ್ನೊಂದು ಕತೆ. ಆದ್ರೆ ಬರೋಕ್ ಮೊದಲು ಆಗುತ್ತಲ್ಲ, ಹಾಗೆ ಒಂದು ಖುಷಿ ಕೂಡ, ಅಯ್ಯೋ ಲಾಟ್ರಿ ಬಂದ್ಬಿಡ್ತಪ್ಪ, ಬಂದ್ಬಿಡ್ತು, ನಮ್ಗೆ ದುಡ್ಡು ಬಂದ್ಬಿಡ್ತು, ನಾವು ಹೋಗ್ಬಿಟ್ಟು. ಆ ರಾಹು ಪ್ರಭಾವ ನೋಡಿ ಒಂದು ಸಣ್ಣ ವೈಬ್ರೇಷನ್ ಆಗುತ್ತೆ. ತುಂಬಾ ಹತ್ತಿರದ ಮನೆಗಳಿಗೆ ಬರ್ತಿರ್ಬೇಕಾದ್ರೆ, ನಾವು ಪ್ರಯಾಣ ಮಾಡ್ತಾ ಬರ್ಬೇಕಾದ್ರೆ, ಇನ್ನೇನ್ ಮನೆ ಹತ್ರ ಬಂದ್ವಿ ಅನ್ಬೇಕಾದ್ರೆ ವಿಚಾರಗಳನ್ನ ಹೇಳಿದ್ರಿ. ಕೂರ್ಮ ಜಯಂತಿಯ ಪ್ರಯುಕ್ತ ಒಂದು ವಿಶೇಷವಾದ ಪೌರಾಣಿಕ ಕಥೆಯನ್ನ ಕೂಡ ಹೇಳಿದ್ರಿ. ತುಂಬಾನೇ ಚೆನ್ನಾಗಿತ್ತು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡ್ತಾ ಇದೀವಿ. ಮತ್ತೆ ನಿಮ್ಮ ಭೇಟಿ ಯಾವಾಗ ತಿಳಿದೇ ಇದೆ. ಸೋಮವಾರದ ಓಂಕಾರ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ.